ಈ ಬಾರಿಯ ಮಹಾಕುಂಭಮೇಳ ಸಂಭ್ರಮಕ್ಕೆ ತಂತ್ರಜ್ಞಾನದ ಬಲ ಹೇಗಿದೆ? ಪ್ರಯಾಗ್ರಾಜ್ನಲ್ಲಿ ಡಿಜಿಟಲ್ ಸಿದ್ಧತೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕುಂಭಮೇಳ ಎಂಬುದು ಹೆಚ್ಚು ಜನ ಸೇರುವಂತಹ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಂಭ್ರಮಾಚರಣೆ ಎನಿಸಿಕೊಂಡಿದೆ. ಈ ಬಾರಿ 2025ರ ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯಲಿದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಈ ಉತ್ಸವವು ಧಾರ್ಮಿಕ ಭಕ್ತಿ ಭಾವಗಳೊಂದಿಗೆ ಸಂಪನ್ನಗೊಳ್ಳುತ್ತದೆ ಮತ್ತು ಈ ಕುಂಭಮೇಳವನ್ನ ಕಣ್ತುಂಬಿಕೊಂಡು ಪುಣ್ಯ ಸ್ನಾನವನ್ನ ಮಾಡಲು ಹಾಗೂ ದೇಶದ ವಿವಿಧ ಭಾಗಗಳಿಂದ ಹಿಂದೂ ಆಸ್ತಿಕ ಬಾಂಧವರು ಇಲ್ಲಿಗೆ ಆಗಮಿಸುತ್ತಾರೆ ಮತ್ತು ಈ ಕುಂಭಮೇಳದಲ್ಲಿ ನಡೆಯುವಂತಹ ಕುತೂಹಲಕಾರಿ ವಿಷಯಗಳನ್ನ ವಿಸ್ಮಯಗಳನ್ನ ಸಂಗ್ರಹಿಸಿ ಇದಕ್ಕೆ ಸಾಕ್ಷೀಭೂತರಾಗಲು ಸಾವಿರಾರು ವಿದೇಶಿಯರು ಕೂಡ ಇಲ್ಲಿಗೆ ಆಗಮಿಸುತ್ತಾರೆ. ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವಂತಹ ಮಹಾಕುಂಭಮೇಳದಲ್ಲಿ ಭಾಗವಹಿಸಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಗೈದು ಪುನೀತರಾಗಲು ಲಕ್ಷಾಂತರ ಭಕ್ತರು ತುದಿಗಾಲಲ್ಲಿ ಕಾಯ್ತಿದ್ದಾರೆ. ಈ ಮಹಾಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಸೇರುವುದರಿಂದ ಮತ್ತು ಸುದೀರ್ಘವಾದಂತಹ ದಿನ ಹಾಗೂ ಈ ಮೇಳ ನಡೆಯುವುದರಿಂದ ಪ್ರಯಾಗ್ರಾಜ್ನ ಭದ್ರತೆಯನ್ನ ಕೈಗೊಳ್ಳುವುದೇ ಆಡಳಿತ ಯಂತ್ರಕ್ಕೆ ಒಂದು ಸವಾಲಿನ ವಿಷಯವಾಗಿದೆ. ಹೀಗಾಗಿ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಭಕ್ತರ ಸುರಕ್ಷತೆಗಾಗಿ ಮತ್ತು ಯಾವುದೇ ಆದ ರೀತಿ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ವಹಿಸುವಂತಹ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರವು ಸುರಕ್ಷಿತವಾಗಿ ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಿದೆ. ಈ ಬಾರಿಯ ಕುಂಭಮೇಳದಲ್ಲಿ ಸುಮಾರು 45 ಕೋಟಿ ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ಹಾಗಾಗಿ ಸುರಕ್ಷತಾ ವಿಧಾನದಲ್ಲಿ ಜಿಪಿಎಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಪ್ರಸಾರ ತಂತ್ರಜ್ಞಾನಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಇದಕ್ಕೆ ಸಂಬಂಧಿಸಿದಂತಹ ಪೂರ್ವ ತಯಾರಿಗಳು ಕೂಡ ಭರದಿಂದ ನಡೀತಾ ಇವೆ. ಕುಂಭಮೇಳ ನಡೆಯುವಂತಹ ಸ್ಥಳದಲ್ಲಿ ಭಕ್ತರ ನೂಕುನುಗ್ಗಲನ್ನ ತಡೆಯುವುದಕ್ಕಾಗಿ ಯುಪಿ ಸರ್ಕಾರವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ನಿಗಾ ವ್ಯವಸ್ಥೆಯ ಮೊರೆ ಹೋಗಿದೆ. ಸುಮಾರು 2700 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಇವುಗಳಲ್ಲಿ 328 AI ಚಾಲಿತ ಕ್ಯಾಮೆರಾಗಳಿವೆ. ಈ ಕ್ಯಾಮೆರಾಗಳಲ್ಲಿ ಈ ಕ್ಯಾಮೆರಾ ಕಣ್ಣುಗಳ ಮೂಲಕವೇ ಕುಂಭಮೇಳ ನಡೆಯುವ ಪ್ರದೇಶದ ಉದ್ದಕ್ಕೂ ಕೂಡ 24/7 ಕಟ್ಟುನಿಟ್ಟಿನ ನಿಗಾ ಇರಲಿದೆ. ಈ ಕ್ಯಾಮೆರಾಗಳ ವಿಶೇಷತೆ ಏನಪ್ಪಾ ಅಂದ್ರೆ, ಇವುಗಳು ಜನರ ನೂಕುನುಗ್ಗಲನ್ನ ಪತ್ತೆ ಹಚ್ಚುವ ಸಾಮರ್ಥ್ಯವನ್ನ ಹೊಂದಿದ್ದು, ಅಂತಹ ಸನ್ನಿವೇಶ ಏನಾದರೂ ಉಂಟಾದ್ರೆ ತಕ್ಷಣವೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸೂಚನೆ ನೀಡಲಿದೆ. ಕುಂಭಮೇಳ ನಡೆಯುವಂತಹ ಸ್ಥಳದಲ್ಲಿ ಯಾರಾದರೂ ತಪ್ಪಿಸಿಕೊಂಡ್ರೆ ಅಂತವರನ್ನ ಪತ್ತೆ ಹಚ್ಚುವ ತಂತ್ರಜ್ಞಾನ ಕೂಡ ಇದರಲ್ಲಿದೆ. ಇನ್ನು ಮಾನವ ಚಲನೆಯನ್ನ ಕಂಡುಕೊಂಡು ಪರಿಸ್ಥಿತಿಯನ್ನ ಸುಧಾರಿಸುವ ಸಾಮರ್ಥ್ಯವನ್ನು ಕೂಡ ಈ ವ್ಯವಸ್ಥೆ ಹೊಂದಿದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಮಾದರಿಯ ಕಾಣೆ ಮತ್ತು ಪತ್ತೆ ವ್ಯವಸ್ಥೆಯು ಕೂಡ ನಾಪತ್ತೆಯಾದಂತಹ ವ್ಯಕ್ತಿಗಳ ಮಾಹಿತಿಯನ್ನ ತಕ್ಷಣವೇ ನೋಂದಾಯಿಸಿಕೊಳ್ಳುವಂತಹ ಮತ್ತು AI ತಂತ್ರಜ್ಞಾನದ ಮೂಲಕ ಅವರ ಇರುವಿಕೆಯನ್ನ ಪತ್ತೆ ಹಚ್ಚುವ ಅನುಕೂಲವನ್ನು ಕೂಡ ಹೊಂದಿದೆ. ಇನ್ನು ಕಾಣೆಯಾದಂತಹ ವ್ಯಕ್ತಿಗಳ ಮಾಹಿತಿಯನ್ನು ಕೂಡ ತಕ್ಷಣವೇ ಸಾಮಾಜಿಕ ಜಾಲತಾಣಗಳಿಗೆ ರವಾನಿಸುವ ನೆಟ್ವರ್ಕ್ ವ್ಯವಸ್ಥೆಯನ್ನು ಕೂಡ ರೂಪಿಸಲಾಗಿದೆ. ಯುಪಿ ಸರ್ಕಾರವು ಕುಂಭ್ ಸಹಾಯಕ್ ಹೆಸರಿನ ಆಪ್ ಅನ್ನ ಬಿಡುಗಡೆಗೊಳಿಸಿದ್ದು, ಇದರ ಸಹಾಯದಿಂದ ಕುಂಭಮೇಳದ ಸ್ಥಳದಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳ ಮಾಹಿತಿಯನ್ನ ನೀವು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳಬಹುದಾಗಿದೆ. ಇನ್ನು ಈ ಆಪ್ನಲ್ಲಿ ಕುಂಭಮೇಳದ ಸಂಪ್ರದಾಯಗಳ ಬಗ್ಗೆಯೂ ಕೂಡ ವಿವರ ಸಿಗುತ್ತೆ. ಇನ್ನು ಘಾಟ್ಗಳು ಮತ್ತು ಇನ್ನಿತರ ಧಾರ್ಮಿಕ ಸ್ಥಳಗಳ ನಿಖರ ಸ್ಥಳ ಮಾಹಿತಿ ಕೂಡ ನಿಮಗೆ ದೊರೆಯಲಿದೆ. ಇನ್ನು ಈ ಅಧಿಕೃತ ಆಪ್ನಲ್ಲಿ ಕುಂಭಮೇಳ ಸ್ಥಳದಲ್ಲಿನ ಎಲ್ಲಾ ಕ್ಯಾಂಪ್ಗಳ 3D ಚಿತ್ರ ಇರುವುದರಿಂದ ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ತಮಗೆ ಬೇಕಾದಲ್ಲಿಗೆ ಗುರುತು ಮಾಡಿಕೊಂಡು ಸಾಗಲು ಸಾಧ್ಯವಾಗಿದೆ. ಈ ಕುಂಭಮೇಳದಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ವರ್ಗದವರ ನಡುವೆ ಮತ್ತು ಇಲ್ಲಿಗೆ ಭೇಟಿ ನೀಡುವ ಜನರ ನಡುವೆ ಉತ್ತಮ ಸಂವಹನಕ್ಕಾಗಿ ಸಾಮಾಜಿಕ ಜಾಲತಾಣಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಈ ಯೋಜನೆ ಮತ್ತು ಸಿದ್ಧತೆಗಳನ್ನು ರೂಪಿಸಿಕೊಳ್ಳಲಾಗಿದೆ. ಕುಂಭಮೇಳದಲ್ಲಿನ ಕಾರ್ಯಕ್ರಮಗಳು ಮತ್ತು ಸೇವೆಗಳ ರಿಯಲ್ ಟೈಮ್ ಅಪ್ಡೇಟ್, ಕಳೆದು ಹೋದಂತಹ ವ್ಯಕ್ತಿಗಳ ಬಗ್ಗೆ ಮಾಹಿತಿ, ಆಡಳಿತ ಯಂತ್ರ ಮತ್ತು ನಾಗರಿಕರ ನಡುವೆ ವೇಗದ ಸಂವಹನಕ್ಕಾಗಿ ಇದರ ಬಳಕೆ ಪರಿಣಾಮಕಾರಿಯಾಗಿರಲಿದೆ. ನಿಮಗೆ ಈ ಬಾರಿಯ ಕುಂಭಮೇಳದಲ್ಲಿ ಭಾಗವಹಿಸಲು ಸಾಧ್ಯವಾಗದೇ ಇದ್ದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ನೀವು ಇರುವಂತಹ ಜಾಗದಲ್ಲಿಯೇ ಈ ವಿಶ್ವವಿಖ್ಯಾತ ಕುಂಭಮೇಳವನ್ನ ಕಣ್ತುಂಬಿಕೊಳ್ಳಬಹುದು. ಗೂಗಲ್ ನ್ಯಾವಿಗೇಷನ್ ಸಹಯೋಗದಲ್ಲಿ ಈ ಮಹಾಕುಂಭಮೇಳದ ರಿಯಲ್ ಟೈಮ್ ಕಾರ್ಯಕ್ರಮಗಳನ್ನ ನೇರ ಪ್ರಸಾರದಲ್ಲಿ ನೀವು ನೋಡಬಹುದಾಗಿದೆ. ಈ ರೀತಿಯಾಗಿ ಲಭ್ಯವಿರುವಂತಹ ಎಲ್ಲ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು 2025ರ ಮಹಾಕುಂಭ ಮೇಳವನ್ನ ತಂತ್ರಜ್ಞಾನದೊಂದಿಗೆ ಬೆಸೆಯುವ ಮೂಲಕ ಸುರಕ್ಷಿತ ಮತ್ತು ವಿಶ್ವದೆಲ್ಲೆಡೆಗೂ ಕೂಡ ಎಲ್ಲರಿಗೂ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲು ಉತ್ತರ ಪ್ರದೇಶ ಸರ್ಕಾರ ಮತ್ತು ಸ್ಥಳೀಯ ಆಡಳಿತವು ಹಗಲಿರುಳು ಕೂಡ ಸಿದ್ಧತೆಯನ್ನ ನಡೆಸ್ತಾ ಇದೆ.